ಹೆಲೋ ಸ್ಟೂಡೆಂಟ್ಸ್. ಸೊ KCT ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖವಾದ ಮಾಹಿತಿ ಇದೆ. ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ KCT ವಿದ್ಯಾರ್ಥಿಗಳಿಗೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಔಟ್ ಆಫ್ ಸಿಲೆಬಸ್ಸಿಂದ ಪ್ರಶ್ನೆಗಳನ್ನು KCT ಎಕ್ಸಾಮಲ್ಲಿ ಕೇಳಲಾಗಿತ್ತು. ಓಕೆನಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮ ಕೆಯವರು ನಿರ್ಧಾರವನ್ನು ತಗೋಬೇಕಾಗಿರುತ್ತೆ KCT ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ. ಓಕೆನಾ. ಸೊ ಈಗ ತುಂಬ ವಿದ್ಯಾರ್ಥಿಗಳಿಗೆ ಡೌಟ್ ಇದೆ, ಗ್ರೇಸ್ ಮಾರ್ಕ್ಸನ್ನು ಕೊಡ್ತಾರಾ ಇಲ್ಲ ಅಂತಂದರೆ ಮತ್ತೊಮ್ಮೆ ಎಕ್ಸಾಮ್ ಮಾಡ್ತಾರಾ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಈಗ ಹೊಸ ಒಂದು ಪ್ರಶ್ನೆ ಸಹ ಹುಟ್ಟುತ್ತಾ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂತಂದರೆ ಈಗ KCT ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಅನೌನ್ಸ್ ಮಾಡುವಾಗ, ಸೊ ನೀವು ಸೆಕೆಂಡ್ PUC ರಿಸಲ್ಟ್ ಇದೆ ಅಲ್ವಾ, ಮೊನ್ನೆ ಅನೌನ್ಸ್ ಆಯ್ತಲ್ಲ, ಆ ಒಂದು ರಿಸಲ್ಟನ್ನು ಕನ್ಸಿಡರ್ ಮಾಡಿಕೊಂಡು ರ್ಯಾಂಕನ್ನು ಅನೌನ್ಸ್ ಮಾಡ್ತಾರ ಅಂತಕ್ಕಂತಹ ಡೌಟ್ ಈಗ ವಿದ್ಯಾರ್ಥಿಗಳಿಗೆ ಇರ್ತಕ್ಕಂಥದ್ದು. ಏಕೆ ಅಂತಂದರೆ ಈಗ ಔಟ್ ಆಫ್ ಸಿಲೆಬಸ್ಸಿಂದ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂತಹ ಕಾರಣದಿಂದ ಈಗ ತುಂಬ ವಿದ್ಯಾರ್ಥಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಎಕ್ಸಾಮಲ್ಲಿ. ನೀವು 2023-24ನೇ ಸಾಲಿನ ರೆಡ್ಯೂಸ್ ಆಗಿರ್ತಕ್ಕಂತಹ ಸಿಲೆಬಸ್ಸನ್ನು ಓದಿದ್ರಿ ಆ್ಯಂಡ್ ಆ ಸಿಲೆಬಸ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಮಾತ್ರ ನೀವು ಕರೆಕ್ಟಾಗಿ ಉತ್ತರವನ್ನು ಮಾಡಿದ್ರಿ ಎಕ್ಸಾಮಲ್ಲಿ. ಓಕೆನಾ. ಸೊ ಅದಕ್ಕೋಸ್ಕರ ಈಗ ಗ್ರೇಸ್ ಅಂಕ ಕೊಟ್ಟರು ಸಹ ತುಂಬ ವಿದ್ಯಾರ್ಥಿಗಳಿಗೆ ತೊಂದರೆ ಆಗತ್ತದು. ಏಕೆಂತಂದ್ರೆ ಈಗ ತುಂಬ ಟಾಪರ್ ವಿದ್ಯಾರ್ಥಿಗಳು ಏನು ಮಾಡಿರ್ತಾರೆ, ರೆಡ್ಯೂಸ್ ಆಗಿರ್ತಕ್ಕಂತಹ ಸಿಲೆಬಸ್ಸನ್ನೇ ಚೆನ್ನಾಗಿ ಓದಿರ್ತಾರೆ ಆ್ಯಂಡ್ ಅದ್ರಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳಿಗೆಲ್ಲ ಕರೆಕ್ಟಾಗಿ ಉತ್ತರವನ್ನು ಸಹ ಬರೆದಿರ್ತಾರೆ. ಆ್ಯಂಡ್ ಈಗ ಔಟ್ ಆಫ್ ಸಿಲೆಬಸ್ಸಿಂದ ಪ್ರಶ್ನೆಗಳು ಬಂದಿದೆ, ಅದನ್ನು ಕರೆಕ್ಟಾಗಿ ಉತ್ತರ ಮಾಡೋದಕ್ಕೆ ಆಗಿರೋದಿಲ್ಲ. ಬಿಕಾಸ್ ನಿಮ್ಮ ಕಾಲೇಜಲ್ಲೂ ಅಷ್ಟೇ ಆ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಟೀಚ್ ಸಹ ಮಾಡೋದಿಲ್ಲ. ಓಕೆನಾ. ಅಂತಂದರೆ ಆ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಎಕ್ಸ್ಪ್ಲೇಷನ್ ಕೊಡ್ತಕ್ಕಂತಹ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ಅದು ಅವಶ್ಯಕತೆ ಇರೋದಿಲ್ಲ. ನಿಮಗೆ ಸೆಕೆಂಡ್ PUC ಎಕ್ಸಾಮ್ಗೆ ರೆಡ್ಯೂಸ್ ಆಗಿರ್ತಕ್ಕಂತಹ ಸಿಲೆಬಸ್ನ ಅವಶ್ಯಕತೆ ಮಾತ್ರ ಇರುತ್ತೆ. ಬಟ್ ಡಿಲೀಟ್ ಆಗಿರ್ತಕ್ಕಂತಹ ಸಿಲೆಬಸ್ ಎಕ್ಸಾಮ್ಗೆ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಸಹ ಗೊತ್ತಿಲ್ಲ. ಓಕೆನಾ. ಸೊ ಇದರಿಂದ ವಿದ್ಯಾರ್ಥಿಗಳು ಚೆನ್ನಾಗಿ ಎಕ್ಸಾಮಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಈಗ ತುಂಬ ವಿದ್ಯಾರ್ಥಿಗಳು ಈ ಒಂದು ನಿರ್ಧಾರವನ್ನು ತಗೊಳ್ತಿದ್ದಾರೆ. ಓಕೆನಾ. ಸೊ ಏನು ಅಂತಂದರೆ ಈಗ ಸೆಕೆಂಡ್ PUC ರಿಸಲ್ಟನ್ನು ಕನ್ಸಿಡರ್ ಮಾಡಿಕೊಂಡು ನಮಗೆ ರ್ಯಾಂಕನ್ನು ಕೊಡಬೇಕು ಅಂತ ಹೇಳಿ ಈಗ ವಿದ್ಯಾರ್ಥಿಗಳು ಕೇಳ್ತಿರ್ತಕ್ಕಂಥದ್ದು ನಮ್ಮ ಕೆಯವ್ರಿಗೆ. ಓಕೆನಾ. ನೀವು ಸಹ ಈಗ ಮೇಲ್ ID ನಮ್ಮ ಕೆಯವರು ನೀಡಲಾಗಿದೆ ಅಫಿಷಿಯಲ್ ಆಗಿ. ಆ ಒಂದು ಮೇಲ್ IDಗೆ ನಿಮ್ಮ ಒಪಿನಿಯನ್ನ ಸೆಂಡ್ ಮಾಡ್ಬೋದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಓದಿ ಅದರಲ್ಲಿರ್ತಕ್ಕಂತಹ ಇನ್ಫಾರ್ಮೇಷನ್ನ ತಗೊಂಡು ಫೈನಲ್ ಆಗಿ ನಮ್ಮ ಕೆಯವರು ಒಂದು ನಿರ್ಧಾರವನ್ನು ತಗೊಳ್ತಾರೆ. ಓಕೆನಾ. ಸೊ ಸದ್ಯದಲ್ಲೇ ಇದನ್ನು ಅನೌನ್ಸ್ ಮಾಡ್ತಾರೆ. ನಾನಾಗ ಖಂಡಿತವಾಗ್ಲೂ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆನಾ. ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೀಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಸೊ ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ಗಳನ್ನು ರೆಗ್ಯುಲರ್ಗೆ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಆಲ್ ದಿ ಬೆಸ್ಟ್. Thanks for watching this video. All the best. Thank you. Bye.